ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯದಲ್ಲಿ ನಾಳೆ ನಡೆಯುವ ರೈತ ಸಮ್ಮೇಳನಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಕಾಲ ಸಿದ್ಧತೆ. ಅಂಬೇಡ್ಕರ್ ಭವನದಲ್ಲಿ ಮಾಜಿ ಸಚಿವ ಚೆಲುವನಾರಾಯಣಸ್ವಾಮಿ ಭೇಟಿ, ಸರ್ಕಾರದ ವಿರುದ್ಧ ಪರೋಕ್ಷ ಟೀಕೆ. ಮಡುವಿನಕೋಡಿ ಗ್ರಾಮದ ಅಂಗನವಾಡಿ ನೂತನ ಕಟ್ಟಡ ಅರ್ಧಕ್ಕೆ ಸ್ಥಗಿತ, ಬೇಜವಾಬ್ದಾರಿತನ ಮೆರೆದ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷ ಪ್ರಶಾಂತ್ ಆಕ್ರೋಶ. ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯರವರಿಗೆ 43ನೇ ವರ್ಷದ ಜನ್ಮದಿನದ ಸಂಭ್ರಮ. ಪಾಂಡವಪುರದಲ್ಲಿ ರೈತ ಸಂಘದ ಕಾರ್ಯಕರ್ತರಿಂದ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಉಪಹಾರ ವಿತರಣೆ. ಮಂಡ್ಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಚೆಲುವರಾಯಸ್ವಾಮಿರವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಹಾಗೂ ತೀರ್ಮಾನ ತೆಗೆದುಕೊಂಡಿದೆ. ಪಾರ್ಲಿಮೆಂಟ್, ಅಸೆಂಬ್ಲಿ ಹಾಗೂ ಸುಗ್ರೀವಾಜ್ಞೆಯಲ್ಲಿ ಎಲ್ಲವನ್ನೂ ಜನ ಗಮನಿಸಿದ್ದಾರೆ. ರೈತರು ಅನೇಕ ಕೋವಿಡ್ ಸಮಸ್ಯೆಯಲ್ಲಿ ಬೆಂಗಳೂರಿಗೆ ಪ್ರತಿಭಟನೆ ಮಾಡಿದ್ರೂ ಸರ್ಕಾರ ಸ್ಪಂದಿಸಿಲ್ಲ. ರೈತರು ತಮ್ಮ ಸಮಸ್ಯೆ, ರೈತರು ಬೀದಿಗೆ ಬರ್ತಾರೆ ಅಂದರೆ ಸರ್ಕಾರ ಒಂದು ಹೆಜ್ಜೆ ಹಿಂದೆ ಹೋಗಿ ಯೋಚನೆ ಮಾಡ್ತಿತ್ತು. ಪ್ರಥಮವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯಾವುದಕ್ಕೂ ಬೆಲೆ ಕೊಡದಿರುವುದು ದುರದೃಷ್ಟಕರ. ಈ ವಿಚಾರದಲ್ಲಿ ಎಇಸಿಸಿ, ಇಡಿ ರಾಷ್ಟ್ರದಲ್ಲಿ ರೈತರ ಸಮಸ್ಯೆ ಕುರಿತು ಸಮಾವೇಶ ಮಾಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ನಾಳೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶ ನಡೆಯಲಿದೆ. ರೈತ ಮುಖಂಡರು, ಪಕ್ಷದ ಮುಖಂಡರು ಭಾಗಿಯಾಗಲಿದ್ದಾರೆ ಹಾಗೂ ಕೋವಿಡ್ ಗೈಡ್ಲೈನ್ ಪ್ರಕಾರವೇ ಸಮಾವೇಶವನ್ನು ಮಾಡಲಾಗುತ್ತಿದೆ. ಜಿಲ್ಲಾಡಳಿತದ ಮಾರ್ಗಸೂಚಿಯಲ್ಲೇ ನಡೆಯುತ್ತಿರುವ ಸಮಾವೇಶದಲ್ಲಿ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾವುದೇ ಕಾನೂನು ಬಾಹಿರವಾಗಿ, ಗೈಡ್ಲೈನ್ ವಿರುದ್ಧ ಹಾಗೂ ಜಿಲ್ಲಾಡಳಿತ ಸೂಚನೆ ವಿರುದ್ಧವಾಗಿ ಕಾರ್ಯಕ್ರಮವನ್ನು ಮಾಡಲ್ಲ. ಕೋವಿಡ್ ಸಂದರ್ಭದಲ್ಲಿ ಸಮಾವೇಶ ಎಷ್ಟು ಸರಿ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಳೆ ಚುನಾವಣೆ ಆಗ್ತಿದೆ. ಸಂವಿಧಾನದ ಪೀಠಗಳು, ಕೇಂದ್ರ ಸರ್ಕಾರ ಇದನ್ನು ಗಮನಹರಿಸಬೇಕು. ಅವರು ಚುನಾವಣೆ ಮಾಡಲಿಕ್ಕೆ ಅನುಮತಿ ಕೊಟ್ಟರೆ ನಾವೇನು ಮಾಡಲಿಕ್ಕೆ ಸಾಧ್ಯ? ಕೋವಿಡ್ ಇತಿಮಿತಿಯಲ್ಲಿ ಗೈಡ್ಲೈನ್ ಪ್ರಕಾರ ಮಾಡ್ತಿದ್ದಾರೆ. ಪಕ್ಷದ ಕಾರ್ಯಕ್ರಮ ಮಾಡುವುದು ತಪ್ಪು. ರೈತರ ಸಮಸ್ಯೆ ಬಗ್ಗೆ ಮಾಡ್ತಿದ್ದೇವೆ. ರಾಜಕೀಯವಾಗಿ ಉಪಚುನಾವಣೆ ನಿಗದಿಯಾಗಿದೆ. ನಾಳೆ ಇನ್ನೂ 2 ಉಪಚುನಾವಣೆಗಳು ಪ್ರಚಾರವಾಗಬೇಕು. ಇವತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್ನಲ್ಲಿ ಇದಕ್ಕೆ ಅವಕಾಶ ಕೊಟ್ಟಾಗ ನಮ್ಮ ಕೈನಲ್ಲಿದೆಯಾ? ಕೇಂದ್ರ, ರಾಜ್ಯ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಇನ್ನು 6 ತಿಂಗಳು ಮುಂದೂಡುವ ಅವಕಾಶವಿತ್ತು. ಅವರು ತೀರ್ಮಾನ ತೆಗೆದುಕೊಳ್ಳಬೇಕು. ನಾವೇನು ಮಾಡೋಣ? ಸರ್ಕಾರಕ್ಕೆ ಪರೋಕ್ಷವಾಗಿ ಟೀಕಿಸಿದರು. ಇಷ್ಟು ತೋರ್ತಾ ಇದೆ ಸಿದ್ದರಾಮಯ್ಯಂದು. ಯಡಿಯೂರಪ್ಪ ನೋಡಲೇಬೇಕಾದ ಸುದ್ದಿ ಅಂತ, ಅದು ಕೋಟೆ ಕಾರಣ ಅಂತ ನೀವು ನೋಡಲೇಬೇಕಾದ ಸುದ್ದಿ. ಶಕ್ ಆಗುತ್ತೀರಾ ಅಂಕದು. ಏನು ಸಾಕು ಹುಡುಗ ಏನು ಸರಿ ಸರ್, ಆಯ್ತು. ಈಗಲ್ಲ, ಸಾಯಂಕಾಲ.
ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ರೈತರ ವಿರೋಧ ನೀತಿಯನ್ನು ಮತ್ತು ತೀರ್ಮಾನಗಳನ್ನ ತಗೋತಾ ಇರ್ತಕ್ಕಂಥದ್ದು ಮತ್ತು ಪಾರ್ಲಿಮೆಂಟಲ್ಲಿರ್ಬೋದು, ಅಸೆಂಬ್ಲಿಲಿರ್ಬೋದು, ಸುಗ್ರೀವಾಜ್ಞೆ ಇರ್ಬೋದು, ಎಲ್ಲವನ್ನು ಜನ ಗಮನಿಸ್ತಾ ಇದ್ದಾರೆ. ಮತ್ತು ರೈತರು ಅನೇಕ ಕೋವಿಡ್ ಈ ಒಂದು ಸಮಸ್ಯೆ ಮಧ್ಯದಲ್ಲೂ ಸಹ ಬೆಂಗಳೂರಿಗೆ ಬಂದು ಅನೇಕ ಜಿಲ್ಲೆಯಲ್ಲಿ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಕನಿಷ್ಠ ಗಮನ ಹರಿಸ್ತಾ ಇರ್ತಕ್ಕಂಥ ಸ್ವತಂತ್ರದ ನಂತರ ಮೊದಲನೇ ಸರ್ಕಾರಗಳು ಅಂತ ಹೇಳಬೇಕಾಗುತ್ತೆ ಕೇಂದ್ರ ಮತ್ತು ರಾಜ್ಯ. ರೈತರ ಸಮಸ್ಯೆ ಅಂದರೆ ರೈತರು ಬೀದಿಗೆ ಬರ್ತಾರೆ ಅಂದರೆ ಬಹುಶಃ ಅದೆಷ್ಟೇ ಸುಭದ್ರವಾದಂಥ ಸರ್ಕಾರ ಇದ್ದರೂ ಒಂದು ಹೆಜ್ಜೆ ಹಿಂದೆ ಹೋಗಿ ಯೋಚನೆ ಮಾಡ್ತಿದ್ದು, ಅವ್ರು ಕರೆಸಿ ಮಾತಾಡ್ತಕ್ಕಂಥದ್ದು ಇಲ್ಲ ಒಂದು ತೀರ್ಮಾನನ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ತಕ್ಕಂಥದ್ದನ್ನು ನಾವು ಅನೇಕ ಬಾರಿ ನೋಡಿದ್ದೀವಿ. ಈ ಪ್ರಪ್ರಥಮವಾಗಿ ಕೇಂದ್ರದ ಮತ್ತು ರಾಜ್ಯ ಸರ್ಕಾರ ಇವ್ಯಾವಕ್ಕೂ ಸಹ ಬೆಲೆ ಕೊಡದೇ ಇರತಕ್ಕಂಥದ್ದು ಭಾಳ ದುರದೃಷ್ಟಕರ. ಈ ವಿಚಾರದಲ್ಲಿ ನಾವು ನಮ್ಮ AICC ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಇಡೀ ರಾಷ್ಟ್ರದಲ್ಲಿ ಒಂದು ಪೂರ್ಣ ಪ್ರಮಾಣದ ರೈತರ ಸಮಸ್ಯೆಗೋಸ್ಕರನೇ ರೈತರ ಒಂದು ಸಮಸ್ಯೆಯನ್ನು ಕುರಿತು ಸಮಾವೇಶ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದು ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಈ ಒಂದು ಅವಕಾಶವನ್ನು KPCC ಮಾಡಿಕೊಟ್ಟಿದೆ. ಶಿವಕುಮಾರ್ ಅವರು ಮತ್ತು ವಿಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ. ಅದರಿಂದ ನಾಳೆ ಇದು ಪಕ್ಷಾತೀತವಾಗಿ ನಡೀತಾ ಇದೆ. ರೈತ ಮುಖಂಡರು ಬರ್ತಾ ಇದ್ದಾರೆ, ರೈತರಿಗೆ ಸಂಬಂಧಪಟ್ಟಂಥ ಅನೇಕ ಸಂಘಟನೆಗಳ ಮುಖಂಡರು ಬರ್ತಾ ಇದ್ದಾರೆ. ಯಾರು ಅಂತೇಳಿ ನಾನು ಇವತ್ತು ಹೇಳಲಿಕ್ಕಾಗಲ್ಲ, ಕೆಲವರೆಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಬರ್ತೀವಿ ಅಂತ ಹೇಳಿರೋದ್ರಿಂದ ನಾಳೆನೇ ಅದರ ಯಾರ್ಯಾರು ಬರ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹಂಗಾಗಿ ಹೆಸರನ್ನ ನಾನು ಇವತ್ತು ಮೆನ್ಷನ್ ಮಾಡಲಿಕ್ಕೆ ಹೋಗಲ್ಲ. ಬಟ್ ಸುರ್ಜಿವಾಲ್ ಅವರು, ಶಿವಕುಮಾರ್ ಅವರು ಮತ್ತು ನಮ್ಮ ಸಿದ್ದರಾಮಯ್ಯನವರು, ಖರ್ಗೆ ಅವರು, ಪರಮೇಶು, ಕಾರ್ಯಾಧ್ಯಕ್ಷರಂಥ 3 ಜನ, ಉಳಿದಂಥ HK ಪಾಟೀಲ್, MB ಪಾಟೀಲ್ ಈ ಥರದ ಅನೇಕ ನಾಯಕರುಗಳು, ಪರಮೇಶ್ ಎಲ್ಲರೂ ಬರ್ತಾರೆ. ಬೃಹತ್ ಸಮಾವೇಶ ಮಾಡ್ತಾಯಿಲ್ಲ. ಕೋವಿಡ್ ಏನು ಗೈಡ್ಲೈನ್ ಇದೆ ಇದು ಅದಕ್ಕೋಸ್ಕರನೇ ಅಂಬೇಡ್ಕರ್ ಭವನನ ನಾವು ಚೂಸ್ ಮಾಡಿದ್ರು. ಬೃಹತ್ ಸಮಾವೇಶ ಮಾಡಿದರೆ ಸ್ಟೇಡಿಯಂನಲ್ಲಿ ಮಾಡ್ತಿತ್ತು. ಇವತ್ತು ಅದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಅವ್ರ ಗೈಡ್ಲೈನ್ನ ಫಾಲೋ ಮಾಡ್ತೀವಿ. ನಾವು ನಮ್ಮ ಕಾರ್ಯಕರ್ತರು ಅವ್ರಿವರು ಬಂದು ಹೊರಗಡೆ ಕೂತ್ಕೋತಾರೆ. ರೈತರು ನಮಗೇನು ಗೈಡ್ಲೈನ್ ಇದೆ ಅದನ್ನು ಇತಿಮಿತಿನಲ್ಲೇ ಮಾಡ್ತೀವಿ. ಇಲ್ಲಿ ನಿಮಗೆ ಗೊತ್ತಿದೆ 400-500 ಜನ ಅಟ್ಟನೆ ಕೂಡ್ಲಿಕ್ಕೆ ಅವಕಾಶ ಇರೋದು. ಮುಖಂಡರು ಬಿಟ್ಟರೆ ಮುಖಂಡರುಗಳೇ ಎಲ್ಲ ಪಕ್ಷಾತೀತವಾದಂಥ ಸಮಾರಂಭ ಆದ್ದರಿಂದ ಅನೇಕ ಮುಖಂಡರುಗಳು ಬರ್ತಾರೆ, ಮಾಧ್ಯಮ ಸ್ನೇಹಿತರು ಬರ್ತಾರೆ, ಇವರೇ ಆಗ್ತಾರೆ. ಅದು ಬಿಟ್ಟು ಇನ್ನು ಎಷ್ಟು ಜನ ಕೂರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನೀವು ಗಮನಿಸ್ಬೋದು. ಅವ್ರ ಗೈಡ್ಲೈನೇ ಕೂರ್ಲಿಕ್ಕೆ ಸಾಧ್ಯ, ಅದ್ರ ಮೇಲಿಲ್ಲ. ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ ಯಾರು ಬರ್ತಾರೆ ಅವರೆಲ್ಲರೂ ಸಹ ಹೊರಗಡೆ ನಾವು ಚೇರ್ ಹಾಕಿ ಅವ್ರಿಗೋಸ್ಕರ TV ಹಾಕ್ತೀವಿ, ಅಲ್ಲಿ ಅವ್ರು ಕೂತ್ಕೋತಾರೆ. ಯಾವುದೇ ಕಾನೂನು ಬಾಹಿರವಾಗಿ ಮತ್ತು ಗೈಡ್ಲೈನ್ ವಿರುದ್ಧವಾಗಿ, ಜಿಲ್ಲಾ ಆಡಳಿತ ಕೊಡ್ತಿರ್ತಕ್ಕಂಥ ಸೂಚನೆ ವಿರುದ್ಧವಾಗಿ ನಾವು ಕಾರ್ಯಕ್ರಮ ಮಾಡಲ್ಲ. ಆದರೆ ಸೂಚನೆ ಅನುಸರಿಸ್ಕೊಂಡೇ ಕಾರ್ಯಕ್ರಮ. ಈಗ ಅವ್ರು ಮಾಡಿರೋರು ತಪ್ಪು ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡಿರೋದು ಡಿಪೆಂಡ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಹಜವಾದಂಥದ್ದು ಅದು. ಬಟ್ ಆದರೆ ರೈತರ ಹಿತವನ್ನು ವಿರೋಧ ಪಕ್ಷ ಮತ್ತು ನಾವು ಮೊದಲಿಂದನೂ ರೈತ ಪರ ಕೆಲಸ ಮಾಡ್ಕೊಂಬಂದು ಈ ರಾಷ್ಟ್ರದಲ್ಲಿ ಇದು ನಮ್ಮ ರಾಜ್ಯ ಒಂದೇ ಅಲ್ಲ, ಸ್ವತಂತ್ರ ಬಂದಾಗಲೇ ಜಾತ್ಯತೀತ ರಾಷ್ಟ್ರ, ಸೆಕ್ಯುಲರ್ ಅಂತ. ಅದನ್ನು ಪಾಲಿಸ್ತಾ ಇದ್ದಾರೆ ಇವತ್ತಿರ್ತಕ್ಕಂಥ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಆಮೇಲೆ ರೈತರ ಸಮಸ್ಯೆನ ಅವರು ಬೇಕಾದಂಗೆ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡಿರೋ ಕಾನೂನು ರೈತರಿಗೆ ಅನುಕೂಲ ಅಂತ. ಹಾಗಿದ್ರೆ ರೈತರಾಗಿ ಪೂರ್ಣ ಪ್ರಮಾಣ ಜೀವನ ಕಳೆದಂಥವರೆಲ್ಲ ಯಾಕೆ ಬೀದಿಗೆ ಬರ್ತಾಯಿದ್ರು? ಅವ್ರಿಗೆ ಡಿಪೆಂಡ್ ಮಾಡ್ಕೋಬೇಕು, ಮಾಡ್ಕೋತಾರೆ ಅಷ್ಟೇ. ಹೆಚ್ಚಾಗ್ತಾ ಇದೆ. ಸೊ ಆದರೂ ಈ ಸಿಚುವೇಶನಲ್ಲಿ ಕಾರ್ಯಕ್ರಮ ಮಾಡೋದು ಹೆಚ್ಚು ಜನ ಸೇರಿಸ್ಕೊಂಡು ಯಾವ ರೀತಿ ಮುಂಜಾಗ್ರತೆ ಅದಕ್ಕೆ ಹೇಳ್ತಾ ಇರೋದು ಗುರು, ನಾಳೆ ಚುನಾವಣೆ ಆಗ್ತಾ ಇದೆ. ಸಂವಿಧಾನ ಪೀಠಗಳು, ಕೇಂದ್ರ ಸರ್ಕಾರ ಇದನ್ನು ಗಮನ ಹರಿಸ್ಬೇಕು. ಅವರು ಚುನಾವಣೆ ಮಾಡಲಿಕ್ಕೆ ಅನುಮತಿ ಕೊಟ್ಟರೆ ನಾವೇನು ಮಾಡಲಿಕ್ಕೆ ಸಾಧ್ಯ? ನಾವು ನಮ್ಮ ಕೋವಿಡ್ ಇತಿಮಿತಿಯೊಳಗಡೆ ನಾವು ನಮ್ಮ ಗೈಡ್ಲೈನ್ಸ್ ಪ್ರಕಾರ ನಾವು ವಿರೋಧ ಪಕ್ಷಗಳು ಕೆಲವು ಸಮಸ್ಯೆಗಳು ಬಂದಾಗ ನಾವು ಬರಲೇಬೇಕಾಗಿದ್ದು. ಪಕ್ಷದ ಸಂಘಟನೆ ಕೆಲಸ ಮಾಡ್ತಾಯಿದ್ರೆ ತಪ್ಪು. ನಾವು ರೈತರ ಸಮಸ್ಯೆ ವಿಚಾರದಲ್ಲಿ ನಾವು ಇವತ್ತು ನಾಳೆ ಮಾಡ್ತಾ ಇರೋ ಸಮಸ್ಯೆ. ಮತ್ತು ಇವತ್ತು ರಾಜಕೀಯವಾಗಿ 2 ಉಪಚುನಾವಣೆ ಈಗಾಗಲೇ ನಿಗದಿಯಾಗಿದೆ. ಇನ್ನೂ 2 ಉಪಚುನಾವಣೆ ನಾಳೆ ಅನೌನ್ಸ್ ಆದರೂ ಆಗ್ಬೋದು ಅಂತ ಇದ್ದಾರೆ. ಮತ್ತು ಈ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಈ ಥರದ್ದೆಲ್ಲ ಸರ್ಕಾರ ನಿಲ್ಲಿಸಿದರೆ ಬಹುಶಃ ಈ ಥರದ್ದು ಆಗ್ತಿಲ್ಲ. ಅವರೇ ಆ ತೀರ್ಮಾನ ತಗೊಂಡಾಗ ಮತ್ತು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಇದಕ್ಕೆ ಅವಕಾಶ ಕೊಟ್ಟಾಗ
ನಮ್ಮ ಕೈಲಿದೆಯಾ? ಸರ್ಕಾರ ನಡೆಸೋರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಈ ಕೋವಿಡ್ ಬ್ಯಾಕ್ಗ್ರೌಂಡಲ್ಲಿ ಇದಕ್ಕೆಲ್ಲ ಇನ್ನೂ 6 ತಿಂಗಳು ನಾವು ಮುಂದೂಡ್ತಕ್ಕಂಥದ್ದಕ್ಕೆ ಅವಕಾಶ ಆಯಿತು. ಅವ್ರು ತೀರ್ಮಾನ ತಗೋಬೇಕು, ನಾವೇನು ಮಾಡೋದು. ಪರಿಶೀಲನಾ ವೇಳೆಯಲ್ಲಿ ಮಾಜಿ ಸಂಸದ ಆರ್ ಧ್ರುವನಾರಾಯಣ್, ರವಿಕುಮಾರ್ ಗಣಿಗ, ಮಂಡ್ಯ ಜಿಲ್ಲಾಧ್ಯಕ್ಷ ಸಿ.ಡಿ. ಗಂಗಾಧರ್, ನಗರ ಪಾಲಿಕೆ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ಕೆ.ಆರ್. ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ಮಡುವಿನಕೋಡಿ ಗ್ರಾಮದಲ್ಲಿ ನರೇಗಾ ಅನುದಾನದ ಅಡಿಯಲ್ಲಿ ಮಡುವಿನಕೋಡಿ 3ನೇ ಅಂಗನವಾಡಿ ಕಾಮಗಾರಿ ಪ್ರಾರಂಭವಾಗಿ ಸುಮಾರು 3.5 ವರ್ಷಗಳಾದರೂ ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮಡುವಿನಕೋಡಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕೊಠಡಿಯನ್ನು ಅಂಗನವಾಡಿಗೆ ಎಂದು ಮಾನವೀಯ ದೃಷ್ಟಿಯಿಂದ ಬಿಟ್ಟುಕೊಡಲಾಗಿತ್ತು. ಕರೋನಾ ಇರುವ ಕಾರಣ ಮಡುವಿನಕೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಾಗಿದ್ದು ಕೊಠಡಿಯನ್ನು ಬಿಟ್ಟು ಬಿಡುವಂತೆ ಶಾಲಾ ಆಡಳಿತವು ತಿಳಿಸಿದೆ. ನೂತನ ಕಟ್ಟಡ ಅರ್ಧಕ್ಕೆ ಸ್ಥಗಿತಗೊಂಡಿದ್ದು ಮಕ್ಕಳ ಪೋಷಣೆ ಮತ್ತು ವಿದ್ಯಾಭ್ಯಾಸಕ್ಕೆ ಸೂಕ್ತ ಜಾಗವಿಲ್ಲದೆ ಕಂಗಾಲಾಗಿದ್ದೇವೆ. ಸ್ಥಗಿತಗೊಂಡಿರುವ ಕಟ್ಟಡವನ್ನು ಶೀಘ್ರ ಆರಂಭಿಸಲೇಬೇಕು ಎಂದು ಅಂಗನವಾಡಿ ಕಾರ್ಯಕರ್ತೆ ಸೌಮ್ಯ ಸಂಬಂಧಪಟ್ಟ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದರು. ಮಡುವಿನಕೋಡಿ 3ನೇ ಅಂಗನವಾಡಿಗೆ ಸ್ವಂತ ಕಟ್ಟಡ ಇಲ್ಲದೆ ಅಂಗನವಾಡಿ ಏನಾದರೂ ಮುಂದೆ ತೆರೆಯದಿದ್ದರೆ ಅಂಗನವಾಡಿ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ಸೇನೆ ಗಮನಕ್ಕೆ ಊರಿನ ಕೆಲ ಮುಖಂಡರು ಮತ್ತು ಯುವಕರು ಗಮನಕ್ಕೆ ತಂದಿರುವುದರಿಂದ ಈ ಕಟ್ಟಡಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಕೂಡಲೇ ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ. ಕರ್ನಾಟಕ ರಕ್ಷಣಾ ಸೇನೆ ಬೇಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗಳ ಮುಂದೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕೆ.ಆರ್. ಪೇಟೆ ತಾಲೂಕಿನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷ ಪ್ರಶಾಂತ್ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನನ್ನ ಹೆಸರು ಸೌಮ್ಯ MP. ಮಡುವಿನಕೋಡಿ 3ನೇ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. 2016-2017ರಲ್ಲಿ ನಮಗೆ MNR ಈಜಿಂದ ಈ ಬಿಲ್ಡಿಂಗು ಸ್ಯಾಂಕ್ಷನ್ ಆಯಿತು. ಆದರೆ ಸ್ವಲ್ಪ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಕಟ್ಟಡ ಮಾಡಿಬಿಟ್ಟು ನಿಟ್ಲು ಲೆವೆಲ್ಗೆ ನಿಲ್ಲಿಸಿದ್ದಾರೆ. ನಾವು ಈಗ ಶಾಲೆಯಲ್ಲಿ ಒಂದು ಕೊಠಡಿಲಿ ಅಂಗನವಾಡಿ ಮಾಡ್ತಾಯಿದ್ದೀವಿ. ಈಗ ಕೊರೋನಾ ಇರೋದ್ರಿಂದ ಸ್ಕೂಲಲ್ಲಿ ಮಕ್ಕಳ ಸ್ಟ್ರೆಂತು ಜಾಸ್ತಿ ಆಗೈತೆ. ಅದಕ್ಕೋಸ್ಕರ ಅವರು ನಮಗೆ ರೂಮ್ ಬಿಡ್ಕೊಡ್ಬೇಕಾಯ್ತದೆ ಅಂತ ಕೇಳ್ತಿದ್ದಾರೆ. ಆದರೆ ನಮಗೆ ಇನ್ನೆಲ್ಲೂ ಊರಲ್ಲಿ ಜಾಗ ಇಲ್ಲ, ಮನೆಗಳಿಲ್ಲ. ಅದಕ್ಕೋಸ್ಕರ ಈ ಕಾಮಗಾರಿನ ಪೂರ್ಣಗೊಂಡು ನಮಗೆ ಅಂಗನವಾಡಿಯ ಕಟ್ಟಡವ ನಿರ್ಮಾಣ ಮಾಡಿಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ಸೌಮ್ಯ MP, ಅಂಗನವಾಡಿ ಕಾರ್ಯಕರ್ತೆ, ಮಡುವಿನಕೋಡಿ 3. ಸರಿ. ಸ್ನೇಹಿತರೆ ನಮಸ್ತೆ. ಇವತ್ತು ಮಡುವಿನಕೋಡಿ ಗ್ರಾಮದ ಅಂಗನವಾಡಿ ಹತ್ರ ನಾವು ಬಂದಿದ್ದೀವಿ. 4 ವರ್ಷ ಆಗೈತೆ. ಇದು ಅಂಗನವಾಡಿ 3 ವರ್ಷ ಆಗೈತೆ ಅಂಗನವಾಡಿ ಕಾಮಗಾರಿ ಸ್ಟಾರ್ಟ್ ಆಗಿ ನರೇಗಾ ಸ್ಕೀಮಲ್ಲಿ ಆಗಿರೋದು ಇದು. ಆದರೆ 3 ವರ್ಷದಿಂದ ಒಂದೇ ಇಷ್ಟು ಕಾಮಗಾರಿ ಮಾಡಿ ಬಿಲ್ ಎತ್ಕೊಂಡವ್ರೆ. ಮುಂದಕ್ಕೆ ಕಾಮಗಾರಿನ ಪ್ರಾರಂಭಿಸ್ತಾ ಇಲ್ಲ. ಅಂಗನವಾಡಿ ಮಕ್ಕಳಿಗೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಒಂದು ರೂಮ್ ಕೊಟ್ಟವ್ರೆ. ಈಗ ಮಡುವಿನಕೋಡಿ ಸ್ಕೂಲಲ್ಲೂ ಕೂಡ ಒಂದು ಕೋವಿಡ್ ಇರೋದ್ರಿಂದ ಏನಪ್ಪ ಅಂದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೈತೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರಿಂದ ಈಗ ಅವ್ರಿಗೂ ರೂಮ್ ಹೆಚ್ಚುವರಿಯಾಗಿ ಮಡುವಿನಕೋಡಿ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗೆ ಬೇಕಾಗಿದೆ. ಈಗ ಅವರು ರೂಮ್ ಖಾಲಿ ಮಾಡಿ ಅಂತ ಹೇಳಿದ್ರೆ ಇವಾಗ ಅಂಗನವಾಡಿಯವರು ರೂಮ್ನ ಖಾಲಿ ಮಾಡಿ ಕೊಡಬೇಕಾಗ್ತದೆ. ಇಲ್ಲಿ ನೋಡಿದ್ರೆ ಗೌರ್ಮೆಂಟಿಂದ ದುಡ್ಡು ಸ್ಯಾಂಕ್ಷನ್ ಆಗಿದ್ರು ಕೂಡ ಕಾಮಗಾರಿಯ ಅರ್ಧಕ್ಕೆ ನಿಂತಿದ್ದು ಗುತ್ತಿಗೆದಾರರು ಅರ್ಧಕ್ಕೆ ನಿಲ್ಲಿಸವ್ರೆ. ಇದೇನಾದ್ರೂ ಕಾಮಗಾರಿಯ ಶೀಘ್ರದಲ್ಲೇ ಈಗ ಇನ್ನು 15 ದಿವಸ ಗಡುವು ಕೊಡ್ತಾಯಿದ್ದೀವಿ ನಾವು ಇವ್ರಿಗೆ. ಇನ್ನು 15 ದಿವಸದಲ್ಲಿ ಈ ಕಾಮಗಾರಿನ ಅವರು ಪ್ರಾರಂಭಿಸಲಿಲ್ಲ ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಮುಂದಿನ ದಿನದಲ್ಲಿ ಸಂಬಂಧಪಟ್ಟ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ನಮ್ಮ ಸಂಘಟನೆಯಿಂದ ಮಾಡ್ತೀವಿ. ಇದನ್ನು ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಆಲ್ರೆಡಿ ಚರ್ಚೆ ಮಾಡಿದ್ದೀನಿ. ಅದು ಏನಿದೆ ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳು ಏನಿದೆ, ಇದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳು ಏನಿದೆ, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಆ ಸ್ಕೀಮಲ್ಲಿ ಯಾವ್ದು ಬಂದೈತೆ ಅಂಥ ಕಚೇರಿಗಳಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಮುತ್ತಿಗೆ ಹಾಕೋಂಥ ಕೆಲಸ ಮಾಡ್ತೀವಿ. ಕೂಡಲೇ ಕಾಮಗಾರಿನ ಪ್ರಾರಂಭಿಸ್ತಾ ಹೋದರೆ ಮುಂದಿನ ಹೋರಾಟ ಈ ಅಂಗನವಾಡಿ ಪರವಾಗಿ ಇರ್ತದೆ ಅಂತ ಹೇಳ್ತಾ ನಮ್ಮ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯರವರ ಹುಟ್ಟುಹಬ್ಬದ ಪ್ರಯುಕ್ತ ಕೋವಿಡ್ ರೋಗಿಗಳಿಗೆ ಹಣ್ಣು, ಹಂಪಲು ಹಾಗೂ ಬೆಳಗಿನ ಉಪಹಾರ ವಿತರಣೆ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆಗೆ ತೆರಳಿದ ರೈತ ಸಂಘದ ಕಾರ್ಯಕರ್ತರು ಹಾಗೂ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಭಿಮಾನಿಗಳಿಂದ ನಡೆಯಿತು.
ಕೋವಿಡ್ ಕಾರಣ ತಾಯ್ನಾಡಿಗೆ ಮರಳಲಾಗದೆ ಅಮೆರಿಕಾದಲ್ಲೇ ಉಳಿದಿರುವ ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯ ಅವರ 43ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ ರೈತ ಸಂಘದ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು. ಈ ವೇಳೆ ರೈತ ಸಂಘದ ಮುಖಂಡರಾದ ಕೋಟಿ ಶಂಕರೇಗೌಡ, BS ಶಿವಲಿಂಗೇಗೌಡ, ಹರಳಹಳ್ಳಿ ಮಹೇಶ್, ಸ್ವಾಮಿಗೌಡ, ದೀಪು, ಚಂದ್ರರಾಮೇಗೌಡ, ಚಾಕಿ ಪುಟ್ಟರಾಜು, ವಕೀಲ JB ಸುರೇಶ್ ಇತರರಿದ್ದರು. ಹಿಂದೆ ಇತ್ತು ದಳ ಬಿಡ್ಬೇಕಾಯ್ತದೆ ಇಲ್ಲ ನಾಯಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರ 43ನೇ ಹುಟ್ಟುಹಬ್ಬದ ಪ್ರಯುಕ್ತ COVID-19 ಪೇಷಂಟ್ಗಳಿಗೆ ಊಟ ವಿತರಿಸಿದ್ವಿ, ಹಣ್ಣು ಹಂಪಲುಗಳನ್ನು ಕೊಟ್ಟಿದ್ದೀವಿ. ನಮ್ಮ ನಾಯಕರಿಗೆ ಹೆಚ್ಚಿನ ಆರೋಗ್ಯ ಆಯುಷು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ನಾಡಿನ ಜನತೆಗೆ ಹೋರಾಟ ಮಾಡೋದ್ರ ಮೂಲಕ ಹೆಚ್ಚಿನ ಶಕ್ತಿ ತುಂಬಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀವಿ. ವಿವೇಕಾನಂದ ನಗರದ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಲಾಯಿತು. ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಮಂಜೂರು ಮಾಡಿರುವುದಕ್ಕೆ ತೋಟಗಾರಿಕಾ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ KC ನಾರಾಯಣಗೌಡರಿಗೆ, ನಗರಾಭಿವೃದ್ಧಿ ಸಚಿವರಾದ ಬೈರತಿ ಬಸವರಾಜು ಅವರಿಗೆ, ಮೂಡ ಅಧ್ಯಕ್ಷರಾದ ಶ್ರೀನಿವಾಸರವರಿಗೆ, ಬಿಜೆಪಿ ರಾಷ್ಟ್ರೀಯ ಪರಿಷತ್ ಸದಸ್ಯರಾದ ಸಿದ್ದರಾಮಯ್ಯನವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಣ್ಣರವರಿಗೆ ಸ್ವಾಗತ ಕೋರುತ್ತೇವೆ ಮತ್ತು ವಿವೇಕಾನಂದ ನಗರ ಬಡಾವಣೆಗೆ ಶೀಘ್ರವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತೆ ಒತ್ತಾಯಿಸುತ್ತೇವೆ ಎಂದರು. ರಾಜು ವಿವೇಕಾನಂದ ನಿವಾಸಿಗಳು ಮಾಸ್ಟರು ನಾರಾಯಣ ಸ್ವಾಮಿ ಇದ್ದೀವಿ. ದಯಮಾಡಿ 20-21 ವರ್ಷ ನಮ್ಮ ಜೀವನ ಅಂದರೆ ಸರಸ್ವತಿಗೆ ಕಾಣ್ತದೆ. ಅಲ್ಲಿ ನಾವು ಹೇಳು ಇನ್ನೂ ಅನೇಕ ಈಗಾಗಲೇ ಟಾಪಿಕ್ ಕೊಟ್ಟಿದ್ದೀನಿ. ದಯಮಾಡಿ ಓದ್ಕೊಂಡು ನಮಗೇನೋ ದೋಷ ಎಲ್ಲರೂ ಕೇಳಿ ಸಾಕಾಗಿ ಪ್ರೀತಿಯಿಂದ ಹಿಡಿದು SP ಅವ್ರಿಗೆ ಕಮಿಷನ್ ಅವ್ರಿಗೆ ಹಿಡಿದು MP ಗಳಿಗಿಡಿದು MLA ಎಲ್ಲ ಕೇಳಿ ಸಾಕಾಗಿ 21 ವರ್ಷ ಹೋರಾಟ ಮಾಡಿದ್ದೀವಿ.
21 ವರ್ಷದಲ್ಲಿ ಬರೀ ಮಾತು, ಪತ್ರಿಕೆ ಹೇಳಿಕೆ, ಮೊನ್ನೆ ತಾನೇ ಮಂತ್ರಿಗಳು ಬಂದು ಅವ್ರನ್ನ ನೋಡೋದು ಕೊಡ್ತಿದ್ದೀವಿ. ಅವರು ಸ್ಮಾರ್ಟ್ ಸಿಟಿಗೆ ಮಾಡ್ತೀವಿ ಅಂತೇಳಿ ನಾವೆಲ್ಲರೂ ಬರ್ತಿದ್ವಿ, ನಾವು ಓದಿದ್ವಿ. ನಾವು ಅಲ್ಲಿ ವಾಸಕ್ಕೆ ಬಂದಾಗ 7 ಕೋಟಿ ಇತ್ತು, ಬಿಜುಡಿ, ನೀರು ವ್ಯವಸ್ಥೆ, ವಿದ್ಯುತ್ ಶಕ್ತಿ. ಈಗ 16 ಕೋಟಿ ಆಗ್ತದೆ ಅಂತೇಳಿ ಅಧ್ಯಕ್ಷರೆಲ್ಲ ಎಸ್ಟಿಮೇಟ್ ಕಳಿಸಿದ್ದಾರೆ. 14 ಕೋಟಿ ಇದೆ. ಸೊ ಈ ಕಾರ್ಯಕ್ರಮ ಆಡಳಿತಾತ್ಮಕ ಅನುಮೋದನೆ ಕೊಟ್ಟು ಹಿಂದೆ 2 ಸಾರಿ ಸಂಪರ್ಕ ಸಭೆ ನಡೆಸ್ತವ್ರೆ, ಪೊಲೀಸ್ನವ್ರು ನಡೆಸ್ತವ್ರೆ. ಸೊ ಎಲ್ಲ ಇದ್ದು ಚಿರತೆ ಬಂದು ಹೋಗಿದೆ. ಅದಕ್ಕೆ ನಮ್ಮ ಪತ್ರಿಕೆನಲ್ಲೇ ಬಂದಿದೆ, ಆಟಗಳು ಬೆಳಕುಗಳು ತಂದಿದ್ದೀವಿ, ನಮ್ಗೆಲ್ಲ ಗೊತ್ತದೆ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನಮ್ಗೆ ಏನು ಇದಾಗಿಲ್ಲ ಸರ್. ನಮ್ಮ ತಿಳುವಳಿಕೆ ಜ್ಞಾನಗಳನ್ನೇ ಪೂರ್ಣ ಪ್ರಮಾಣದಲ್ಲಿ ಮಾಡ್ಬಿಟ್ಟಿದ್ದೀವಿ. ಬರೀ ಚಿತ್ರಪತ್ರ ಚರ್ಚೆ ಅಂತೇಳಿ ಒಂದೊಂದು ಪುಟದಲ್ಲಿ ನಾವೆಲ್ಲ ಬರ್ತಿದ್ರಿ, ಸಹಕಾರ ಕೊಟ್ಟಿದ್ದೀವಿ. ನಮಗೆ ನಿಮ್ಮಿಂದ ಸಹಕಾರ ಜೊತೆಗೆ ನಿಮ್ಮಿಂದಲೇ ಆಗ್ತಕ್ಕೇನೋ ಅನ್ನೋದಕ್ಕೆ ಇವತ್ತು ಕೊನೆಯದಾಗಿ ಅವರೇನು ಆಡಳಿತಾತ್ಮಕ ಅನುಮೋದನೆ ಕೇಳಿಸಿ 1ನೇ ಅಧ್ಯಕ್ಷರಿಗೆ ಮಂತ್ರಿಗಳಿಗೆ ಧಾರವಾಡ 6 ಜನ ಮುಂದಾಕಿ ಅವರ ತಕ್ಷಣ ಪೊಲೀಸರು ಸಕಾಲಿಕ ಕ್ರಮ ತಗೊಂಡ್ರೆ ಬಹುಶಃ ಅವತ್ತು ಏನು ಮರ್ಡರ್ ಆಗ್ತಿದ್ರು ಹೇಳಕ್ ಗೊತ್ತಾಗಿಲ್ಲ. ಸೊ ಹೀಗೆ ಹಲವಾರು ಮಂಡ್ಯ ವಿವೇಕಾನಂದ ನಗರದಲ್ಲಿ ಕಮಿಷನರು ಜನಸಂಪರ್ಕ ಸಭೆ ಅವೆಲ್ಲ ಪತ್ರಿಕೆಗೆ ಬರ್ತಿದ್ದೀವಿ. ನಮ್ಮನ್ನ ಮುಂದೆ ಏನು ದಾರಿ ಕೊಡುತ್ತೀರಿ ಅನ್ನುವಂಥದ್ದು ಜನಸ್ಪಂದನ ಸಭೆಯಲ್ಲಿ ಹೊರಬಿಟ್ಟು ಭರವಸೆ ಮಾಡ್ತಾರೆ. ಈಗ 10 ಕಾಪಿಗಳಾಗಿದ್ದಾರೆ. ಹಾಗಾಗಿ ಏನು ಪ್ರತಿಫಲ ಕಾಣ್ತಾ ಇಲ್ಲ ನಮ್ಗೆ ಏನಾಗಿದೆ, ಡೆಂಗು ಜ್ವರ ಬರ್ತಿದ್ದಾರೆ. ಆಮೇಲೆ ಕೋಳಿ ಅದು ಇದು ಕಸ ಎಲ್ಲ ಹಾಕಿ ಹಣ್ಣಿಗೆ ಹಾಕ್ಬಿಡ್ತಾರೆ, ವಾಸನೆ ದುರ್ವಾಸನೆ. ಎಲ್ಲ ಆಫೀಸ್ಗಳು ಈ ಜಿಲ್ಲೆಯಲ್ಲಿ ಎಷ್ಟಾಗುತ್ತವೆ, DC ಕಚೇರಿ ಬಂದಿದೆ, ಇದೆಲ್ಲ ಬ್ಯಾಂಕು, ಪೊಲೀಸ್ ಸ್ಟೇಷನ್ನು ಎಲ್ಲ ಇದ್ದಾವೆ, ಬಿಲ್ಡಿಂಗ್ಗಳು ಇದ್ದಾವೆ, ಟ್ರಾನ್ಸ್ಪೋರ್ಟ್ ರೀತಿಯ ಪಾರ್ಟಿಗಳು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಳಗೆ ರಸ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್. ಒಳಗಡೆನೂ ಪೊಲೀಸು ಇಂಟೆಲಿಜೆನ್ಸ್ ಏನೋ ಆಫೀಸ್ ಕಟ್ಟಿದ್ದಾರೆ, ಪೂರ್ಣ ಆಗಿದೆ, ಓಪನ್ ಮಾಡಿಲ್ಲ. ಬ್ಯಾಕ್ವರ್ಡ್ ಕಮಿಟಿ ಕಟ್ಟಿದ್ದಾರೆ, ಓಪನ್ ಮಾಡಿಲ್ಲ. ಮಳೆ ವಿಪರೀತ. ಈಗ ಒಂದು ಸಾರಿ ಕೃಷ್ಣಪ್ಪವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾರೆ, ಕರ್ಕೊಂಡು ಬಂದಿದ್ವಿ. ಅವರೆಲ್ಲ ತೋರಿಸಿದ್ವಿ, ಹೆಂಗಿದೆ ಇವಾಗ ಅಂತ ಅವರೇ ಆಶ್ಚರ್ಯ ಕೊಟ್ಟು ಅದೊಂದು ಸಾರಿ ಕ್ಲೀನ್ ಮಾಡಿಕೊಟ್ಟಿದ್ರು ಮಳೆಗಳನ್ನ. ಈಗ ತಾವು ದಯಮಾಡಿ ಬಂದರೆ ಒಂದು ಸಾವಿರ ಅದನ್ನೇ ಖರ್ಚು ಮಾಡೋಣ, ಏನಾದರೂ ಬರ್ದೇ ಹೋದ್ರೆ ನಮ್ಗೆ ಅನುಕೂಲತೆ ಮಾಡಿಕೊಡ್ತಾರೆ. ವಿದ್ಯುತ್ ಶಕ್ತಿ ಕಂಬಗಳೆಲ್ಲ ಉಳ್ದೋಗ್ತಾವೆ, ಸ್ಟ್ರೀಮ್ ಲೈನ್ ಮಾಡಬೇಕು. ಎಲ್ಲ ಹಳೆ ಕಂಬ ಬಹಳಷ್ಟು ಇದೆ ಸರ್. ಇನ್ನು ನಮಗೆ ಬಾಕಿದೆಲ್ಲ ಮುಗಿದಿದ್ದೀವಿ. ಈ ಸಂದರ್ಭದಲ್ಲಿ ಕೀಲಾರದ ಕೃಷ್ಣಪ್ಪನವರು, ಅಧ್ಯಕ್ಷರಾದ ಎಸ್ ಗುಣಶೇಖರ್, ಕಾರ್ಯದರ್ಶಿ ಜೆ ರಮೇಶ್, ಸಹ ಕಾರ್ಯದರ್ಶಿ ಎಸ್ ಕೃಷ್ಣಯ್ಯ, ಸಂಘಟನಾ ಕಾರ್ಯದರ್ಶಿ ಟಿ ರಾಜು ಮತ್ತು ಖಜಾಂಚಿ ಶಿವರಾಮು ಇತರರಿದ್ದರು. ವರ್ಗಾವಣೆ ಮಾಡ್ತಾ ಇಲ್ಲ. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಂದು ತಹಶೀಲ್ದಾರ್ ಎಂ ಶಿವಮೂರ್ತಿ, ಕೆಆರ್ಪೇಟೆ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಪರಿಸರ ಇಂಜಿನಿಯರ್ ರುದ್ರೇಗೌಡ ಮತ್ತು ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ದೇವರಾಜು ಅವರ ನೇತೃತ್ವದಲ್ಲಿ ಬೀದಿ ನಾಯಿಗಳನ್ನು ಹಿಡಿಯಲು ಕಾರ್ಯಾಚರಣೆ ನಡೆಸಿ ಕೆಆರ್ ನಗರ ಸೋಮು ತಂಡದ ವತಿಯಿಂದ 150ಕ್ಕೂ ಹೆಚ್ಚು ನಾಯಿಗಳನ್ನು ಹಿಡಿದು ಸಂತಾನಹರಣ ಚಿಕಿತ್ಸೆ ನಡೆಸಲಾಯಿತು. ಒಂದು ನಾಯಿಯು 70ರಿಂದ 80 ನಾಯಿ ಮರಿಗಳನ್ನು ಹಾಕುವುದರಿಂದ ಬೀದಿ ನಾಯಿಗಳ ಹಾವಳಿಯು ಪಟ್ಟಣದ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ವಿಪರೀತವಾಗಿದ್ದು, ಮಕ್ಕಳು, ಹೆಂಗಸರು ಹಾಗೂ ವಯೋವೃದ್ಧರನ್ನು ಕಚ್ಚಿ ಹಾವಳಿ ಉಂಟು ಮಾಡುತ್ತಿವೆ. ಈ ಬಗ್ಗೆ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳಿಂದ ಪುರಸಭೆಯ ಕಾರ್ಯವೈಖರಿಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇಂದು ಮುಂಜಾನೆಯಿಂದ ಕಾರ್ಯಾಚರಣೆ ನಡೆಸಿದ ಸೋಮು ತಂಡವು 150ಕ್ಕೂ ಹೆಚ್ಚಿನ ಬೀದಿ ನಾಯಿಗಳನ್ನು ಹಿಡಿದು ಕೆಆರ್ಪೇಟೆ ಪಶು ಆಸ್ಪತ್ರೆಗೆ ತಂದು ಸಹಾಯಕ ನಿರ್ದೇಶಕ ಡಾಕ್ಟರ್ ದೇವರಾಜು, ಪಶುವೈದ್ಯರಾದ ಡಾಕ್ಟರ್ ರವಿಕುಮಾರ್, ಡಾಕ್ಟರ್ ಕಾರ್ತಿಕ್, ಪಶುಪಾಲನಾ ಅಧಿಕಾರಿ ಶಂಕರ್ ಮತ್ತು ಸಿಬ್ಬಂದಿಗಳು ABC ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ನಾಯಿಗಳನ್ನು ಸುರಕ್ಷಿತವಾಗಿ ಜೋಪಾನ ಮಾಡಿದ್ದಾರೆ. ಟುಬೆಕ್ಟಮಿ ಅಂತೆಲ್ಲ ಮಾಡ್ತಾರೆ. ಫೆಲೋಪಿಯನ್ ಟ್ಯೂಬ್ನೆಲ್ಲ ಕಂಪ್ರೆಸ್ ಮಾಡ್ಬಿಡ್ತಾರೆ.
ಓ ಪ್ರೆಸ್ ಮಾಡಿಬಿಡ್ತಾರೆ, ಅದು ಡೆವಲಪ್ ಆಗ್ತದೆ. ನಾಟ್ ಹಾಕ್ಬಿಡ್ತಾರಲ್ಲ ನೆಕ್ಸ್ಟ್ ಬರ್ತ್ ಕಂಟ್ರೋಲ್. ಹಾಂ 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 ಹಾಂ. ಬಟ್ ಈಗ ನಾವೇನು ಮಾಡ್ತೀವಿ ಯುಟ್ರಸ್ ತೆಗೆದುಬಿಡ್ತೀವಿ. ಯುಟ್ರಸ್ ತೆಗೆದುಬಿಟ್ಟಿದೆ, ನಾನು ಇಲ್ವಲ್ಲ. ಅಲ್ಲ ಆ ಥರ ಟೆಕ್ನಾಲಜಿ ಇದೆ, ಬಟ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅಲ್ಟ್ರಾಸೌಂಡ್ ಎಲ್ಲ ಹಾಕ್ಕೊಂಡು ಇದು ಮಾಡೋದು. ಇರಲಿ ಕೊಟ್ಬಿಡಿ, ಯಾರಿದ್ದಾರೆ ಫ್ರೀ ಯಾರಿದ್ದಾರೆ ಕೊಡಿ. ಇಲ್ಲಿ ಇಲ್ಲ ಎರಡು ಕಾಲು ಇಟ್ಕೊಂಡು ಹಿಂಗೆ ಕಡೆಗೆ ಬಂದು ಇಟ್ಕೋಣ ಟಾಪುಗಳು ಇರ್ಬೋದು ಸರ್. ಎಂಥದ್ದಿಲ್ಲ, ಸುಮ್ಮನೆ ಮಾತಾಡಬೇಡ. ಡಾಕ್ಟ್ರಿಗಿನ ಗೊತ್ತಾ ನಿಮಗೆ? ಸೊ ಬನ್ನಿ ಸಾಹೇಬ್ ಗರ್ಭಕೋಶ ಅಂತಾರೆ ಇಂದು KR-ಪೇಟೆಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗ್ತದೆ ಅಂತೇಳಿ ಸಾರ್ವಜನಿಕರಿಂದ ನಮ್ಮ ಸಾಮಾಜಿಕ ಜಾಲತಾಣದಲ್ಲೆಲ್ಲ ದೂರು ಬಂದ ಹಿನ್ನೆಲೆಯಲ್ಲಿ ನಮ್ಮ ಪುರಸಭೆಯ ಚೀಫ್ ಆಫೀಸರ್ಸ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರು ನೇತೃತ್ವದಲ್ಲಿ ಇವತ್ತು ಸುಮಾರು ಒಂದು 200 ನಾಯಿಗಳಿಗೆ ತಂದು ನಮ್ಮ ವೆಟರ್ನರಿ ಹಾಸ್ಪಿಟ್ಲಲ್ಲಿ ನಮ್ಮ ದೇವರಾಜ್ ಅವರ ನೇತೃತ್ವದಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾಯಿದ್ದಾರೆ. ಇದ್ರ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ನಾಯಿಗಳ ಸಂತತಿ ನಮ್ಮ ನಗರಗಳಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಸಣ್ಣ ಮಕ್ಕಳು ಮತ್ತು ವೃದ್ಧರ ಮೇಲೆ ಅನಾವಶ್ಯಕವಾಗಿ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಈ ಉದ್ದೇಶಕ್ಕೋಸ್ಕರ ನಾಯಿಗಳ ಸಂತತಿಯನ್ನು ಕಡಿಮೆ ಮಾಡುವಂಥ ಉದ್ದೇಶಕ್ಕೋಸ್ಕರ ನಮ್ಮ ಪುರಸಭೆ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಮತ್ತೆ 3 ತಿಂಗಳು ಒಂದ್ಸಲ ಮತ್ತೆ ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ನಾಯಿಗಳ ಸಂತತಿಯನ್ನು ಕಡಿಮೆ ಮಾಡಲಿ ಅಂತೇಳಿ ಏನು ಇವತ್ತು ನಮ್ಮ ಡಾಕ್ಟ್ರು ಮತ್ತು ನೇತೃತ್ವದ ತಂಡ ಮಾಡ್ತಾಯಿದ್ದಾರೆ. ತಂಡಕ್ಕೆ ನನ್ನ ಶುಭವನ್ನು ಕೋರ್ತಾ ನನ್ನ ಮಾತಾಡ್ತೀನಿ. KR-ಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಾನು ಬಂದು ಜಾಯ್ನ್ ಆದ ಒಂದು ವಾರದಲ್ಲೇ ಪತ್ರಿಕೆಯಲ್ಲಿ ಬಂತು. ಅದಾದ ನಂತರ ಕಳೆದ ವಾರ ಸಹ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಬಂದಿರುವಂಥ ತುಣುಕನ್ನು ನನಗೆ ವಾಟ್ಸಪ್ ಮೂಲಕ ತಿಳಿಸಲಾಗಿ ನಾನು ಹಿಂದೆ ಭದ್ರಾವತಿಯಲ್ಲಿ ಇದೇ ರೀತಿ ವೆಟರ್ನರಿ DD ಸಾಹೇಬರ ಸಹಕಾರದೊಂದಿಗೆ ಭದ್ರಾವತಿಯಲ್ಲೂ ಸಹ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮ ಮುಖ್ಯಾಧಿಕಾರಿಗಳಿಗೆ ಸಹ ದಯಮಾಡಿ ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರ ಡಾಕ್ಟರ್ ಹತ್ರ ಮಾತಾಡಿ ಈ ನಾವು ABC ಏನು ರೂಲ್ಸ್ ಇದೆ 2011 ABC ರೂಲ್ಸ್, ಅದ್ರ ಪ್ರಕಾರ ನಾವು ಸಂತಾನಹರಣೆ ಮಾಡಬೇಕು. ಅದನ್ನು ಯಾವುದೇ ರೀತಿ ಬೇರೆ ಕ್ರಮವನ್ನು ಜರುಗಿಸೋಕ್ಕೆ ಅವಕಾಶ ಇಲ್ಲ ಕಣ್ಣಲ್ಲಿ. ಅದಕ್ಕೋಸ್ಕರ ನಮ್ಮ ಸಾಹೇಬರು ದೇವರಾಜ್ ಸರ್ ಹತ್ರ ಮಾತಾಡಿ ಇವತ್ತು ಅವರ ಒಂದು ಸಹಯೋಗದೊಂದಿಗೆ ನಾವು ಬೀದಿ ನಾಯಿಗಳನ್ನು ಬೀದಿ ನಾಯಿ ಹಿಡಿಯೋ ಮುಖಾಂತರ ಹಿಡಿದು ಇಲ್ಲಿ ವೆಟರ್ನರಿ ಹಾಸ್ಪಿಟ್ಲಲ್ಲಿ ಅದನ್ನು ಸಂತಾನಹರಣ ಚಿಕಿತ್ಸೆಯನ್ನು ಮಾಡುವಂಥ ಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತೀನಿ. ಪುರಸಭೆ ವ್ಯಾಪ್ತಿಯ ಎಲ್ಲ 23 ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮಾನ್ಯ ಚುನಾಯಿತ ಸದಸ್ಯರು ನಮ್ಮಲ್ಲಿ ಒಂದೇ ಒಂದು ಕೇಳ್ಕೊಂಡಿದ್ದು, ಬೀದಿ ನಾಯಿಗಳ ಹಾವಳಿಯನ್ನು ಕಡಿಮೆ ಮಾಡಿ ಮುಖ್ಯಾಧಿಕಾರಿಗಳಿಂದ. ಅದ್ರ ಜೊತೆಗೆ ಕೆಲವೊಂದು
ನಗರಗಳಲ್ಲಿ ಈಗ ಅಂಬೇಡ್ಕರ್ ನಗರದಲ್ಲಿರ್ಬೋದು, ಜಯನಗರದಲ್ಲಿರ್ಬೋದು ಕೆಲವು ಮಕ್ಕಳ ಮೇಲೆ ಆಕ್ರಮಣನ ಮಾಡೋದು ಬೀದಿ ನಾಯಿಗಳು. ಅದಂಥ ಸಂದರ್ಭದಲ್ಲಿ ನಾವು ಹಿಡಿಲಿಕ್ಕೆ ಹೋದಾಗಂಥ ಸಂದರ್ಭದಲ್ಲಿ ನಾವು ಹಿಡಿಯಕ್ಕೆ ಹೋದ್ವಿ ಹಿಂದೆ ಒಂದು ಸ್ವಲ್ಪ ದಿವಸದ ಹಿಂದೆ ಕೆಲವೊಂದು ಮಾಧ್ಯಮದವರು ಅದನ್ನೇ ಫೋಕಸ್ ಮಾಡಿ ಪುರಸಭೆಯಿಂದ ನಾಯಿಗಳನ್ನ ಸಾಯಿಸ್ತಾರೆ ಅಂತ ಹೇಳಿ. ಬಟ್ ನಾವು ಸಾಯಿಸ್ತಿಲ್ಲ. ನಾವು ಏನು ABC ಕಂಟ್ರೋಲ್, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಏನು 2011ರಲ್ಲಿ ನಮಗೆ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಆ ಆದೇಶದಂತೆ ನಮ್ಮ ಸಹಾಯಕ ನಿರ್ದೇಶಕರ ದೇವರಾಜರವರ ನೇತೃತ್ವದಲ್ಲಿ ಮತ್ತು ಸಿಬ್ಬಂದಿಯ ನೇತೃತ್ವದಲ್ಲಿ ABC ಕಂಟ್ರೋಲ್ ಬರ್ತ್ ಅದನ್ನು ಮಾಡಿಸಿ ನಾವು ಎಲ್ಲ ಬೀದಿ ನಾಯಿಗಳಿಗೆ ಅದೇ ರೀತಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾಯಿದ್ವಿ. ಯಾರು ಕೂಡ ಇದೆ ತಪ್ಪು ಭಾವಿಸಬಾರ್ದು. ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರವನ್ನು ನೀಡಿದರೆ, ಅದರ ಜೊತೆಗೆ ಸಾರ್ವಜನಿಕರು ಕೂಡ ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ದಯಮಾಡಿ ಮುಖ್ಯಾಧಿಕಾರಿಗಳೇ ಇದನ್ನು ಹಿಡೀರಿ, ತಾವು ಇಲ್ಲದೇ ಇದ್ದರೆ ಮಕ್ಕಳ ಮೇಲೆ ಆಕ್ರಮಣ ಮಾಡ್ತೇವೆ, ನಾಳೆ ದಿವಸ ಆಗುವಂಥ ಅನಾಹುತಗಳನ್ನು ತಪ್ಪಿಸಿ ಅಂತ. ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸುವ ಉದ್ದೇಶದಿಂದ ನಾವು ತತ್ಕ್ಷಣ ನಾವು ಕಾರ್ಯಪ್ರವೃತ್ತವಾಗಿ ಸಹಾಯಕ ನಿರ್ದೇಶಕರ ನೇತೃತ್ವದಲ್ಲಿ ಇವತ್ತು ABC ಕಂಟ್ರೋಲ್ ಮಾಡ್ತಾಯಿದ್ವಿ. ದಯಮಾಡಿ ಎಲ್ಲ ಮತ್ತೊಮ್ಮೆ ಕೇಳ್ಕೊಳ್ಳೋದಿಷ್ಟೇ, ಮನೆಯಲ್ಲಿ ಸಾಕಿದಂಥ ನಾಯಿಗಳನ್ನ ತಾವು ಮನೆಯಲ್ಲೇ ಇಟ್ಕೋಬೇಕು. ಬೀದಿನಲ್ಲಿ ನಾವು ಯಾವುದೇ ನಾಯಿಗಳಿದ್ರೂ ನಾವು ಹಿಡಿದು ಅದನ್ನು ಸಂತಾನ ಮಾಡ್ತೇವೆ. ನಾಳೆ ದಿವಸ ಬಂದು ದೂರು ಕೊಡಬಾರ್ದು. ದಯಮಾಡಿ ಸಾರ್ವಜನಿಕರು ಮತ್ತೊಮ್ಮೆ ವಿನಂತಿ ಮಾಡ್ತೀವಿ. ಎಲ್ಲ ಸದಸ್ಯರು ಸಹಕಾರ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀನಿ. ತಮ್ಮ ಹೆಸರು ಸರ್? ಸತೀಶ್ ಕುಮಾರ್, ಮುಖ್ಯಾಧಿಕಾರಿ, ಕೇರ್ಪೇಟೆ. ಕಾರ್ಯಾಚರಣೆಯಲ್ಲಿ ಪೌರ ಕಾರ್ಮಿಕರ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಮಂಟೆ ಮಂಜು, ಮೇಸ್ತ್ರಿ ಮುತ್ತಯ್ಯ, ಆರೋಗ್ಯ ನಿರೀಕ್ಷಕರಾದ ಅಶೋಕ್, ನರಸಿಂಹ ಶೆಟ್ಟಿ ಮತ್ತಿತರರು ಆಪರೇಷನ್ ಡಾಗ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಮಂಡ್ಯದಲ್ಲಿ ನಾಳೆ ನಡೆಯುವ ರೈತ ಸಮ್ಮೇಳನಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಕಾಲ ಸಿದ್ಧತೆ. ಅಂಬೇಡ್ಕರ್ ಭವನದಲ್ಲಿ ಮಾಜಿ ಸಚಿವ ಚೆಲುವನಾರಾಯಣಸ್ವಾಮಿ ಭೇಟಿ, ಸರ್ಕಾರದ ವಿರುದ್ಧ ಪರೋಕ್ಷ ಟೀಕೆ. ಮಡುವಿನಕೋಡಿ ಗ್ರಾಮದ ಅಂಗನವಾಡಿ ನೂತನ ಕಟ್ಟಡ ಅರ್ಧಕ್ಕೆ ಸ್ಥಗಿತ, ಬೇಜವಾಬ್ದಾರಿತನ ಮೆರೆದ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷ ಪ್ರಶಾಂತ್ ಆಕ್ರೋಶ. ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯರವರಿಗೆ 43ನೇ ವರ್ಷದ ಜನ್ಮದಿನದ ಸಂಭ್ರಮ. ಪಾಂಡವಪುರದಲ್ಲಿ ರೈತ ಸಂಘದ ಕಾರ್ಯಕರ್ತರಿಂದ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಉಪಹಾರ ವಿತರಣೆ.